ఇంకొంచి ధైర్యం ఉండదు కేంట అరే తుಳು అర్థ నేను ఇచ్చిన పంటన ಯಾಕಂತ ಕೇಂಡ ರಟ್ಟು ಸರ್ತಿ ಬಂದಾಗಲ ಬರೋ ಸೈನ್ ಶೆಟ್ ಇದ್ದಾರೆ ಬೊಕ್ಕರು ರೂಪೇಶ್ ಶೆಟ್ ಇದ್ದಾರೆ ಬಿಗ್ ಬಾಸ್ అక్కడ రట్టు ఛానల్ తుಳು కలుపుకొని ఖండిత కొల్లుజేరే అజాద అద్భుతమైన చిన్న ప్రతిభ అయిన ದಿನ ನಮ್ಮ ಮುಟ್ಟುಕು ವೇದಿಕೆ ಉಳ್ಳೇರಿ ಬಹುಶಃ ಒಂದು ಚಾತ ತಯಾರಿ ಬೋರ್ಡು ಯಾಕಂತ ಕೇಂಟ ನಮ್ಮ ನಾಗದೇವರಿಗೆ ಪೂಜೆ ಮಾಡ್ಕೊಂಡಾಗ ಒಂದು ಚಾತ ತಯಾರಿ ಮಾತನ್ನ ಅಂಚ ಆರೆ ನಾಗದೇವರಂತೆ ನಾಗಿನಿ ಹುಚ್ಚು ಮಾತಾಡಲಿ ಗೊತ್ತುಪರೆ ಸರಿ ಸ್ನೇಹಿತರೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ತ್ರಿಂಶೋತ್ಸವ ಸಂಭ್ರಮಕ್ಕೆ ಮತ್ತೊಮ್ಮೆ ಬಜ್ಪೆಯಲ್ಲಿ ಕ್ಷಣಗಣನೆ ಆರಂಭವಾಗಿ ಅದೆಷ್ಟೋ ದಿನಗಳು ಅದರೊಂದಿಗೆ ದೀಪಿಕಾ ದಾಸ್ ಬರ್ತಾ ಇದ್ದಾರೆ ಅನ್ನುವಂತಹ ಸಂಚಲನ ಒಂದೊಮ್ಮೆ ಎಲ್ಲರನ್ನು ನಿಬ್ಬೆರಗಾಗಿಸಿದ್ದು ಸುಳ್ಳಲ್ಲ. ಹಾಗಾಗಿ ನಮ್ಮೊಂದಿಗೆ ದೀಪಿಕಾ ದಾಸ್ ಅವರನ್ನು ನೋಡುವಾಗ ಹಾಗೆ ಏನೋ ಹಾಡಬೇಕು, ಏನೋ ಹೇಳಬೇಕು. ಖಂಡಿತವಾಗಿಯೂ ನೋಡಿಲ್ಲಿ ಚಂದಿರನು ಚಂದ್ರಿಕೆಯ ಕಳಿಸಿಹ ದೀಪಿಕದ ರೂಪದಲ್ಲಿ ಸೌಂದರ್ಯವ ಮೆರೆಸಿರುವ ಹೊಳೆವ ನಯನಗಳಲ್ಲಿ ಕಲಾ ಸಿರಿವಂತಿಕೆ ಸಾಕ್ಷಿ ನೀಡುತ್ತಿದೆ ಬಡಿಯುವ ರೆಪ್ಪೆಗಳ ಸ್ವಂತಿಕೆ. ಯೌವನದ ಏರಿನಲ್ಲೇ ಸಾಧನೆಯ ಮೇರು ದೂದ್ ಸಾಗರದಿಂದ ಬೆಳೆಯಿತು ಚಿಗುರು. ಕನ್ನಡದ ಲತೆಯಿದು ಇಲ್ಲೆಲ್ಲೂ ಹಬ್ಬಿತು, ತೆಲುಗಿನಲು ಈ ಮನಸ್ಸೆ ಡ್ರೀಮ್ ಗರ್ಲ್ ಎಂದಿತು. ಬಿಗ್ ಬಾಸ್ ಅಂಗಳಕ್ಕೆ ಕಾಲಿಟ್ಟ ಕ್ಷಣಕ್ಕೆ ಹೆಜ್ಜೆಯದು ದೃಢವಾಗಿ ಸೇರಿದರೆಲ್ಲರ ಮನಕ್ಕೆ ಮತ್ತೊಮ್ಮೆ ಸಿಕ್ಕಿತಲ್ಲಿಯ ಆ ಮಂತ್ರಣ. ಸೈ ಸೈ ಎನಿಸುವುದರಲ್ಲೇ ಅದೆಂಥ ಭಾವಸ್ಫುರಣ. ನಾಗಲೋಕದ ಹರಿವು ಅಷ್ಟಶತ ತಿರುವು, ನಾಗಿಣಿಯ ಪಾತ್ರದಲ್ಲೂ ಮುದವಾಯಿತು ಅರಿವು. ನೀರಂತೆ ನುಸುಳಿದರು ಚಿತ್ರಲೋಕದೊಳಗೆ, ತಾ ಕಳೆದು ಹೋದರು ಎಲ್ಲ ಪಾತ್ರದೊಳಗೆ. ಇಂದಿಲ್ಲಿ ಗರ್ಜಿಸಿದೆ ಗುಡುಗು ತ್ರಿಂಶತಿಯೊಳಗೆ, ದೀಪಿಕದ ಬೆಳಕ ಕಂಡ ಖುಷಿ ಅಭಿಮಾನಿಗಳಿಗೆ. ಆಶಯವು ಸತತವಾಗಿರಲಿ ಇವರ ವಿಜಯ, ಆದರದ ಸ್ವಾಗತ ಕೋರುವ ಶುಭ ಸಮಯ. ಬಂಧುಗಳೇ, ಒಮ್ಮೆ ಜೋರಾದ ಕೈ ಚಪ್ಪಾಳೆ ಎಂದೀಗ ಇದೀಗ ದೀಪಿಕಾ ದಾಸ್ ಇವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಚೋರು 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 ಅಣ್ಣ, ಅಂಚಿಡ್ದು ಇಂಚಿಡ್ದು ಪುಡಾವಡು ಇಂಚಿಡ್ದು ತೂಬರಡು ಬರ್ಪುನಿ ಏರ್ಲಾರ ಮೇರತ್ತ ದೀಪಿಕಾ ದಾಸ್. ಚೋರು ಕೈ ದಾಟಿ ಕೊಡ್ತೀವಿ ನಾವು. ಜೋರು 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 ಕಲ್ಕೊಡ್ತೀವಿ ನಮ್ಮ ಬಿಗ್ ಬಾಸ್ ಅಲ್ಲಿ ಎದ್ದು పెట్టి గలటే మల్లేరు వంట ఎదురుదే మేరు బాగా ఇంకిటారు వచ్చి హక్కు అన్న అంతే అన్నైతే ఆయనకు అర్థం అవ్వకుండా అంత ఉండే వచ్చారు ನನಗೆ ಅನ್ನೋಡೆ వచ్చారు అప్పుడు. ಎಸ್ ದೀಪಿಕಾ ದಾಸ್ ಅವರೇ, ಆತ್ಮೀಯವಾದ ಸ್ವಾಗತವನ್ನು ಮಂಗಳೂರಿನ ಮಣ್ಣಿಗೆ ಮತ್ತೊಮ್ಮೆ ನಿಮಗೆ ಕೊಡ್ತಾ ಇದ್ದೇವೆ. ವಿಶೇಷವಾದಂತ ಸಂಭ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗ್ತಾ ಇದ್ದೇವೆ. ಬಹುಶಃ ನೀವು ಮಾತ್ರ ಬಂದದಲ್ಲ, ನಿಮ್ಮೊಂದಿಗೆ ನಿಮ್ಮ ಮುಂದಿನ ಸಿನಿಮಾ ಪಯಣದ ನಿರ್ದೇಶಕರಾದಂತಹ ರೋಹಿತ್ ಕೀರ್ತಿ ಅವರು ಬಂದಿದ್ದಾರೆ. ಅರೆಗಲ ಅವರ ಜೋರಿನ ಕೈ ತಟ್ಟಿಕೊಂಡು ಜೋರಾದ ಕೈ ಚಪ್ಪಾಳೆಯೊಂದಿಗೆ ರೋಹಿತ್ ಕೀರ್ತಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಹುಶಃ ಇವರನ್ನು ಮಾತಾಡಿಸುವಂತಹ ಮೊದಲು ನಮ್ಮ ಪ್ರೀತಿಯ ಕರೆಗೆ ಆಮಂತ್ರಣವನ್ನು ಸ್ವೀಕರಿಸಿ ಅಷ್ಟು ದೂರದಿಂದ, ಅದು ನಿನ್ನೆ ಕಾರ್ಯಕ್ರಮಕ್ಕೆ ಬರುವಾಗ ತಡ ಆಗಬಾರ್ದು ಅನ್ನುವಂತಹ ಭಾವದಲ್ಲಿ ನಮ್ಮ ಜೊತೆಗಿರುವಂತಹ ಇವರನ್ನು ದೊಡ್ಡಗಣೇಶ್ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಇವರು ಹಾಗೂ ಸಂಸ್ಥೆಯ ಮೇಲ್ವಿಚಾರಕರಾಗಿರುವಂತಹ ಶ್ರೀಮತಿ ಒಂದು ಏನಾದರೂ ಆದರವನ್ನು ಗೌರವವನ್ನು ಖಂಡಿತವಾಗಿ ಕೊಡಬೇಕು ಅನ್ನುವಂತಹ ಒಂದು ಪರಿಪಾಠ. ಏನಾದ್ರೆ ಪೂಯಿನಿ ಮಾಡೋದು ನಾಲ್ಕು ಕೈ ಚಪ್ಪಾಳೆಲ್ಲ ಕೊಡ್ತೀವಿ, ನಾನು ಬೇತೆ ಮುಡಿ ಕೈ ಚಪ್ಪಾಳೆಲ್ಲ ಕೊಡ್ತೀವಿ. ಎಸ್ ಅಂಚನೆ ಉಳ್ಳೇರಂತೆ ಟಿವಿ ಹಿಡಿತಿಲ್ಲ ಕಣೆ ಅದೇ ರೋಹಿತ್ ಕೀರ್ತಿ ಚಿತ್ರ
ಚಿತ್ರರಂಗದ ಅದ್ಭುತ ನಿರ್ದೇಶಕ. ಈ ಬಾರಿ ವಿಶೇಷವಾದಂತಹ ಚಿತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ. ಬಹುಶಃ ದೀಪಿಕಾ ದಾಸ್ ಅವರು ಲೀಡ್ ರೋಲ್ ಅಲ್ಲಿ ಇರುವಂತಹ ಟ್ರಾವೆಲ್ ಅಡ್ವೆಂಚರ್ ಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಚಿತ್ರ ಆಸ್ದಾಗ ಪಾರು ಪಾರ್ವತಿ. ಈ ಸಿನಿಮಾದ ತಯಾರಿಯಲ್ಲಿ ನಮ್ಮ ಜೊತೆಗಿದ್ದಾರೆ ಬಂಧುಗಳೇ. ಬಹುಶಃ ನಾವು ಖಂಡಿತವಾಗಿಯೂ ದೀಪಿಕಾ ದಾಸ್ ಅವರ ಹತ್ರ ಈಗ ಮೈಕ ಕೊಡಬೇಕು. ಇಲ್ಲ ಇದೆ ಸರಿ. ದೀಪಿಕಾ ದಾಸ್ ಅವರೇ, ನಿಮ್ಮ ಸಿನಿ ಪಯಣದ ಬಗ್ಗೆ ಹೇಳಿ. ಯಾಕಂದ್ರೆ ಬಿಗ್ ಬಾಸ್ ನಾವೆಲ್ಲ ಒಂದು ಎಪಿಸೋಡ್ ಬಿಡದೆ ನೋಡಿದ್ದೇವೆ, ನಾವು ವೋಟ್ ಕೂಡ ಮಾಡಿದ್ದೇವೆ. ಅದು ಏನಾಯ್ತು ಅಂದ್ರೆ ಮತ್ತೆ ನಮ್ಮ ಇಬ್ರು ನಮ್ಮವರು ಇದ್ದದಲ್ಲ. ಎಸ್, ಮೊದಲನೇದಾಗಿ ಥ್ಯಾಂಕ್ ಯು ಈ ವೇದಿಕೆಗೆ ಕರೆಸಿರೋದಕ್ಕೆ. ನಾನು ಅಲ್ಲಿ ಮಾತಾಡ್ತೀನಿ ಒಂದ್ಸರಿ, ನಿಮ್ ಕ್ವೆಶನ್ಗೆ ಆನ್ಸರ್ ಕೊಡ್ತೀನಿ. ಓಕೆನಾ? ಎಸ್, ಥ್ಯಾಂಕ್ ಯು. ನಮಸ್ಕಾರ ಬಚ್ಪೆ ಎನ್ಕೋ ಅಂತ ಬರ್ಕೊಂಡಂತ ಅಡ್ಜಸ್ಟ್ ಮಲ್ಪಲೆ. ಓಕೆ, ಸಾಕಾ ಇಷ್ಟ ಹೇಳಿದ್ದು? ಅಲ್ಲ, ಅವ್ರಿಗೆ ಹೇಳಿದ್ದು ನಿಜ. 2 ಸೀಸನ್ ನಲ್ಲಿ 2 ಶೆಟ್ಟಿಗಳು ಇದ್ದು ನಾನು ಇಷ್ಟು ಕಲೀಲಿಲ್ಲ ಅಂದ್ರೆ ಆಗತ್ತಾ? ಅದಕ್ಕೆ ಇಷ್ಟನ್ನಾದ್ರೂ ಕಲ್ತ್ಕೊಂಡ್ ಬರೋಣ ಅಂತ ಬಂದಿದ್ದೀನಿ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಒಂದು ಅದ್ಭುತವಾದಂತಹ ವೇದಿಕೆಗೆ ನನ್ನನ್ನ ಮತ್ತೆ ನನ್ನ ತಂಡ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾನ ಕರೆಸಿರೋದಿಕ್ಕೆ. ನಿಜ ಹೇಳ್ಬೇಕು ಅಂತಂದ್ರೆ ಇವತ್ತಿನ ವೇದಿಕೆ ನಿಜವಾಗ್ಲೂ ತುಂಬಾ ತಂಡರಸಾಗಿದೆ. ಇಲ್ಲಿರುವಂತ ಎಷ್ಟೋ ಜನ ಮಕ್ಕಳು, ತಂಗಿ, ಅಕ್ಕ ಅಂಡ್ ನೇಬರ್ಸ್ ಎಲ್ಲರೂ ಕೂಡ ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಐ ಥಿಂಕ್ ಅವಾಗಿಂದ ನೀವು ತುಂಬಾನೇ ಎಂಜಾಯ್ ಮಾಡ್ತಿದ್ದೀರಾ ಅಂತ ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ನಾವು ಕೂಡ ಈ ರೀತಿ ಎಲ್ಲ ಒಂದು ಸ್ಟೇಜ್ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡಿನೇ ಇವತ್ತು ಈ ವೇದಿಕೆಯಲ್ಲಿ ಒಂದು ಹೀರೋ ಅಥವಾ ಹೀರೋಯಿನ್ ಆಗಿ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಅಲ್ಪ ಸ್ವಲ್ಪ ಹೆಸರು ಮಾಡಿರೋದು. ಐ ಥಿಂಕ್ ಈ ಒಂದು ವೇದಿಕೆ ನಿಜವಾಗ್ಲೂ ತುಂಬಾ ತುಂಬಾ ಮುಖ್ಯ. ಇದಿರುವ ಡ್ಯಾನ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನನಗೆ ನಿಜವಾಗ್ಲೂ ನೆನಪಾಗ್ತಿದ್ದು ನಮ್ಮ ಸ್ಕೂಲ್ ಡೇಸ್, ಮತ್ತೆ ನಾವು ಈ ತರ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು. ಇಲ್ಲಿರುವಂತವ್ರು ಎಲ್ಲರಿಗೂ ಐ ಥಿಂಕ್ ಒಂದು ಅಭಿಪ್ರಾಯ ಇರುತ್ತೆ, ತಮ್ಮ ಮಕ್ಕಳಾಗಿರ್ಬೋದು, ತಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರಾದ್ರೂ ಪರ್ಫಾರ್ಮ್ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಸ್ಟಾರ್ಸ್ ಆಗ್ಲಿ, ಒಳ್ಳೆ ಡ್ಯಾನ್ಸರ್ ಆಗ್ಲಿ ಅಂತ. ನನ್ನ ಕಡೆಯಿಂದ ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಹೆಸರು ತಂದ್ಕೊಡುವಂತ ಮಕ್ಕಳು ಇಲ್ಲೆಲ್ಲ ಇದ್ದಾರೆ. ಅದು ನಮ್ಮ ಥಂಡರ್ ಫೌಂಡೇಶನ್ ವತಿಯಿಂದ ಮಾಡಿರುವಂತ ಈ ಒಂದು ಡ್ಯಾನ್ಸ್ ಕ್ಲಾಸ್, ಈ ತ್ರಿಶೊಂದು ಉತ್ಸವದಲ್ಲಿ ನಾವೆಲ್ಲರೂ ನೋಡ್ತಾ ಇರೋಂತ ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಎನ್ಕರೇಜ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ? ನೀವೆಲ್ಲ ನಾಗಿನಿ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ಸೌಂಡ್ ಬರ್ಲಿ ನೋಡೋಣ, ಗೊತ್ತಾಗುತ್ತೆ ಎಷ್ಟು ಜನ ನೋಡಿದ್ದೀರಾ ಅಂತ. ನೋಡಿದ್ದೀರಾ ಎಷ್ಟು ಜನ? ಓ ಗಾಡ್, ನೋಡಿ ಮಕ್ಕಳೇ ಜಾಸ್ತಿ ನೋಡಿದಾರೆ. ನೀವೆಲ್ಲ ತುಂಬಾ ಚಿಕ್ಕ ಮಕ್ಳಿದ್ರ ಅಂತ. ಅವಾಗ ನಿಮ್ಗೆ ಭಯ ಆಗ್ತಾ ಇರ್ಲಿಲ್ವಾ? ಈಗ ನಾನು ಅಲ್ಲಿ ಬಂದ್ರೆ ಭಯ ಆಗಲ್ವಾ ನಿಮಗೆ? ಹೌದಾ? ಯಾಕೆ? ಓ, ಇವತ್ತು ನಾನು ನಾಲ್ಗೆ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ ಅಂತ ಯಾರಿಗೂ ಭಯ ಇಲ್ಲ. ಇರ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ, ಅವಾಗ ಹೆದರ್ಕೊಳ್ತೀರಾ? ಸೊ ಜೋಕ್ಸಪ್ಪ, ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿರೋಂತ ಮಕ್ಳುಗಳು ತುಂಬಾ ಫ್ಯೂಚರ್ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅಂತ ಬರ್ತಾ ಇದೆ. ಸೊ ಜನವರಿಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ನೋಡಿ, ಹಾಗೆ ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಡೈರೆಕ್ಟರ್ ಕೂಡ ಬಂದಿದ್ದಾರೆ, ಇವರು ನಮ್ಮ ನಿರ್ದೇಶಕರು. ಒಂದು ಟ್ರಾವೆಲ್ ಸಬ್ಜೆಕ್ಟ್, ಒಂದು ಅದ್ಭುತವಾಗಿರುವಂತಹ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್. ನಾಗಿಣಿ ನೋಡಿ ಸಪೋರ್ಟ್ ಮಾಡಿದೀರಾ, ಬಿಗ್ ಬಾಸ್ ನೋಡಿ ಸಪೋರ್ಟ್ ಮಾಡಿದೀರಾ. ಬಿಗ್ ಬಾಸ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ಸ್ ನಿಮ್ಮವ್ರೆ, ಹೌದು. ಈಗ ನಾವು ನಿಮ್ಮವ್ರೆ ಅಂತ ಹೇಳಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೊಡ್ಡ ಒಂದು ಮಳೆ ಬಂದು ಹೋದಾಗ ಆಯ್ತು. ಅಯ್ಯೋ, ಒಂದು ಅದ್ಭುತವಾದಂತಹ ಒಂದು ಸೌಂಡ್ ಇದೆಯಲ್ಲ, ಅದು ರಿಯಲಿ ಒಂದು ಕೇಳ್ತಾ ನಾನು ಮತ್ತೆ ಅಷ್ಟು ಬೇಗ ಮುಗೀತಾ ಅಂತ ಅನ್ಕೊಂಡೆ. ಅಲ್ಲ, ನಿಮ್ಮ ಕ್ವಶನ್ಸ್ಗೆ ಹೇಳ್ಬೇಕು ಅಂದ್ರೆ ಹೌದು, ನಿಮ್ಮ ಶೆಟ್ಟಿಯವ್ರು ಇರ್ಬೇಕು, ನಾವೆಲ್ಲ ಗೆಲ್ಲಕ್ಕಾಗತ್ತಾ? ನಿಮ್ಮ ಊರವರು ಬಿಡ್ತೀರಾ ನೀವು? ನಿಮ್ಮ ಊರವ್ರನ್ನ ಗೆಲ್ಲಿಸ್ತೇ. ಈಗ ನಿಮ್ಮ ಊರಿಗೆ ನಾವು ಬಂದಿದ್ದೇವೆ. ಖಂಡಿತ. ಈಗ ಸೂರಜ್ ಶೆಟ್ಟಿ ಅವರು ನಿಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಾರೆ. ಅವರ ಇಡೀ ತಂಡ ನಿಮ್ಮ ಸಿನಿಮಾಕ್ಕಾಗಿ ಏನ್ ಬೇಕು ಅದನ್ನು ಖಂಡಿತ ಮಾಡ್ತಾರೆ. ಯಾಕಂದ್ರೆ 300 ಮಕ್ಕಳಿದ್ದಾರೆ. ಆ 300 ಮಕ್ಕಳು ಸ್ಟೇಟಸ್ ಅಲ್ಲೂ ನೀವೇ ಇಡ್ತೀರಾ. ನಿಮ್ಮ ಪಾರು ಪಾರ್ವತಿನೇ ಇರುತ್ತೆ, ಅದೇ ನಿಮ್ಗೆ ಶೂರ್.
ಅದರೊಟ್ಟಿಗೆ ಅವರ ಪೇರೆಂಟ್ಸ್ ಎಲ್ಲರೂ ಖಂಡಿತ ನಿಮ್ಗೆ ಮಂಗಳೂರಲ್ಲಿ ನಿಮ್ ಸಿನಿಮಾ ಹೌಸ್ಫುಲ್ ಆಗಿರುತ್ತೆ. ನಾವು ಮಂಗಳೂರಿಂದ ಖಂಡಿತವಾಗಿ ಅದನ್ನು ಹೇಳ್ಬೋದು. ಸರಿ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನಾನ್ ನೋಡ್ತಾ ಇಲ್ಲ, ನೀವೆಲ್ಲರೂ ನೋಡ್ತಾ ಇದ್ದೀರಾ? ಚೆನ್ನಾಗಿದ್ಯಾ? ಆಯ್ತು, ಅದು ಬಿಡೋಣ ಈಗ. ಅದು ಬಿಡೋಣ. ನಮ್ಮ ಸೀಸನ್ ಚೆನ್ನಾಗಿತ್ತ? ನಾನ್ ಚೆನ್ನಾಗಿದ್ದ ಅದ್ರಲ್ಲಿ? ಅಲ್ಲಿ ನೀವು ಯಾವಾಗ್ಲೂ ಚೆನ್ನಾಗಿರೋದೆ ಸೂಪರ್. ಅದಕ್ಕೆ ತುಂಬಾ ಫ್ಲರ್ಟ್ ಮಾಡ್ತಿದ್ದಾರೆ ತಾನೆ. ಇವ್ರನ್ನ ಏನ್ ಮಾಡ್ಬೇಕು ಈಗ? ಸೈಡಿಗೆ ಕರ್ಕೊಂಡು ಹೋಗಿ ಇವ್ರನ್ನ ಕಟ್ಟ ಹಾಕೋದಾ? ಪರವಾಗಿಲ್ವಾ? ಅಲ್ಲಿ ನೀವು ಅದಕ್ಕೆ ಕೇಳಬಾರ್ದು. ಚೆನ್ನಾಗಿರುವವರೆಲ್ಲ ಹಾಗೆ ಈ ಶೋ ಕಂಟಿನ್ಯೂ ಆಗ್ಲಿ ಅಂತ ಬಿಡ್ತಾ ಇದೀನಿ. ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು. ಈ ಪಾರ್ವತಿ ಸಿನಿಮಾ ಹೇಗಿದೆ? ಈಗ ನಾವು ಏನಾದ್ರು ಒಂದು ಹೇಳ್ಬೇಕಿದೆ, ನಿಮ್ಮ ರೋಲ್ ಏನಾದ್ರು ಆ ಸಿನಿಮಾ ಹೇಗೆ ಸಾಗುತ್ತೆ? ಈ ಒಂದು ಸಿನಿಮಾದಲ್ಲಿ ನಾನು ಪಾಯಲ್ ಅನ್ನೋ ಒಂದು ರೋಲ್ ಅಲ್ಲಿ ಕಾಣಿಸ್ಕೊಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಇಂಡಿಪೆಂಡೆಂಟ್ ಸ್ಟ್ರಾಂಗ್ ವುಮೆನ್ ದೀಪಿಕಾ ದಾಸ್ ನ ಬಿಗ್ ಬಾಸ್ ಅಲ್ಲಿ ಹೇಗೆ ನೋಡಿರ್ತೀರ ಅದೇ ರೀತಿ ಇಲ್ಲಿ ಈ ಸಿನಿಮಾದಲ್ಲೂ ಕಾಣಿಸ್ಕೊಳ್ತಾಳೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ, ಇಲ್ಲಿಂದ ನಾವು ಉತ್ತರಾಖಂಡ ತನಕ ನಾವು ಟ್ರಾವೆಲ್ ಮಾಡಿದೀವಿ, ಸೋಲೋ ಟ್ರಾವೆಲಿಂಗ್ ಮಾಡಿದೀವಿ. ಅಂಡ್ ಈ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಎಲ್ಲಾ ಆಸ್ಪೆಕ್ಟ್ಸ್ ಗಳು ಖಂಡಿತವಾಗ್ಲೂ ಇದೆ. ಎಷ್ಟೋ ಜನ ಟ್ರಾವೆಲ್ ಮಾಡ್ಬೇಕು ಅನ್ನೋರು ಇರ್ತಾರೆ, ಟ್ರಾವೆಲ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಇರ್ತಾರೆ. ಸೊ ಈ ಸಿನಿಮಾ ನೋಡ್ರೆ ಖಂಡಿತ ಗೊತ್ತಾಗುತ್ತೆ ಏನು ಅಂತ. ಸರಿ ಸರ್, ಅವ್ರ ಹತ್ರ ಒಂದು ಕ್ಷಣ ಮಾತಾಡಿ, ಮತ್ತೆ ನಿಮ್ದೊಂದೆರಡು ಸ್ಟೆಪ್ ಬೇಕಂತ. ಖಂಡಿತ. ಎಸ್, ರೋಹಿತ್ ಸರ್. ಎಸ್, ಬಹುಶಃ ಬಹಳಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ಬೆವರಳಿಸಿದ್ದೀರಾ. ಸಹ ನಿರ್ದೇಶಕನಾಗಿ, ತಂತ್ರಜ್ಞನಾಗಿ ಬಹಳಷ್ಟು ಕೆಲಸ ಮಾಡಿದ್ದೀರಿ. ಬಹುಶಃ ಆ ಎಲ್ಲ ಅದರಲ್ಲಿ ಬಂದಂತಹ ಪಾಸಿಟಿವ್ ಏನಿದೆ ಅದೆಲ್ಲ ಒಟ್ಟು ಮಾಡಿಕೊಂಡು ಇದೀಗ ಪಾರು ಅಂಡ್ ಪಾರ್ವತಿ ಹ್ಯಾಶ್ಟ್ಯಾಗ್ ಪಾರ್ವತಿ ಈ ಸಿನಿಮಾ ಮಾಡ್ತಾ ಇದ್ದೀರಾ. ನಾನು ಕೇಳೋದು, ನೀವು ಬೇಜಾರು ಮಾಡ್ಕೊಳ್ಬೇಡಿ, ಇವರನ್ನೇ ಯಾಕೆ ಹೀರೋಯಿನ್ ಮಾಡಿದ್ರಿ? ಮೊದಲನೇದಾಗಿ ನಿಮ್ಗೆಲ್ರಿಗೂ ತುಂಬಾ ಧನ್ಯವಾದಗಳು. ಇವ್ರು ಕೇಳಿರೋ ಪ್ರಶ್ನೆಗೆ ನಾನು ಬಹುಶಃ ಇಲ್ಲೇ ಯಾರನ್ನಾರು ಕೇಳ್ಬೋದು, ಉತ್ತರ ಅವರೇ ಹೇಳ್ತಾರೆ. ಕೇಳಿಬಿಡಿ ಸರ್. ಓಕೆ, ಯಾರಾದ್ರೂ ಆನ್ಸರ್ ಮಾಡ್ತೀರಾ ಇವ್ರ ಪ್ರಶ್ನೆಗೆ ಉತ್ತರ? ಬಹುಮಾನ ಕೊಡ್ತೀರಲ್ಲ, ಫಸ್ಟ್ ಶೋ ಫಸ್ಟಿಗೆ ಫ್ರೀ. ಖಂಡಿತ. ಎಸ್. ಮತ್ತೆ ಈ ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಇದೆ. ಈಗ ಏನ್ ನೋಡ್ತಾ ಇದ್ದೀರಲ್ಲ, ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಇದೆ ಅದು. ಮಿಕ್ಕಿದ್ದು ನೀವು ಮೊದಲನೇ ಶೋಗೆ ಬಂದ್ರೆ ಇವರ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಕೊಡ್ತೀವಿ. ಸೊ ಹಾಗಾಗಿ ನೀವು ಸಿನಿಮಾ ಥಿಯೇಟರ್ಲ್ಲೇ ನೋಡ್ಬೇಕನ್ನ. ನಾನು ಏನು ಹೇಳಬೇಕಿದ್ದು, ನಾನು ಹೇಳಿದ್ರೆ ಅವ್ರು ಫ್ಲಟ್ ಮಾಡೋದು ಅಂತ ಹೇಳ್ತಾರೆ. ಅದು ನೀವು ಎಷ್ಟು ಹೊಗಳಿದ್ರಿಂದ ಈಗ ಗೊತ್ತಾಗ್ತದೆ. ಸರ್, ಈ ಸಿನಿಮಾದ ಸ್ಪೆಷಾಲಿಟಿ ಏನು? ಒಂದು ನಿಮಿಷ. ಸ್ಪೆಷಾಲಿಟಿ ಬೇರೆ ಸಿನಿಮಾಗಳಿಗಿಂತ ಇದು ಹೇಗೆ ಭಿನ್ನ? 1816 ಪ್ರೊಡಕ್ಷನ್ ಅಲ್ಲಿ ಹೊರ ಬರ್ತಾ ಇರುವಂತಹ ಸಿನಿಮಾ. ಪ್ರೊಡ್ಯೂಸರ್ಸ್ ಬಹಳ ಹೆಸರುವಾಸಿಯಾದವರು. ಈ ಸಿನಿಮಾ ಬೇರೆ ಸಿನಿಮಾಗಳಿಗಿಂತ ಹೇಗೆ ಭಿನ್ನ? ಮೊದಲನೇದಾಗಿ ಈ ಸಿನಿಮಾ ವಿಭಿನ್ನತೆ ಎಲ್ಲರೂ ಹೊಸೊಬ್ರು ಸೇರಿ ಮಾಡಿರೋದು, ಒಬ್ಬರನ್ನ ಬಿಟ್ರೆ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಅದೇ ಒಂದು ಸ್ಪೆಷಾಲಿಟಿ. ಎಸ್. ಅಂಡ್ ಈ ಸಿನಿಮಾ ಟ್ರಾವೆಲ್ ಅಡ್ವೆಂಚರ್ ಡ್ರಾಮಾ 3 ಜಾನ್ರ ಇದೆ ಇದರಲ್ಲಿ. ಇದು ಬೆಂಗಳೂರಿಂದ ಉತ್ತರಾಖಂಡ್ವರೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಒಂದು ಉದ್ದೇಶ ಇಟ್ಕೊಂಡು. 108 ದಿನ ಶೂಟ್ ಮಾಡಿದ್ದೀವಿ ಈ ಸಿನಿಮಾನ. ಸೊ ತುಂಬಾ ಅಡೆತಡೆಗಳಿತ್ತು, ಅಂದ್ರೆ ವೆದರ್ ಅವೆಲ್ಲಾನು ಚಾಲೆಂಜಿಂಗ್ ಇತ್ತು. ಸೊ ಈ ಒಂದು ನೀವು ಹೇಳ್ದಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ಇವತ್ತಿನ ಜನರೇಷನ್ಗೂ ಮತ್ತೆ ನಮ್ಮ ತಂದೆ ತಾಯಿ ಅದ್ಭುತವಾದಂತಹ ನೃತ್ಯವನ್ನು ಮಾಡಿದ್ದಾರೆ. ಅಲ್ಲ ಮೇಡಮ್, ಅಲ್ಲಿ ಸಾಂಗ್ ನೋಡ್ಬಿಟ್ಟು ಇವತ್ತು ನನ್ನನ್ನ ಪುಷ್ಪ ಫ್ಯಾನ್ ಆಗಿ ನನಗೆ ಕೇಳಿದ್ರು. ಸೊ ಪ್ರಿಪೇರ್ಡ್ ಆಗಿರ್ಲಿಲ್ಲ, ಚಿಕ್ಕದಾಗಿ ಆಸೆ ತೀರ್ಸಿದೀವಿ. ಹೋಪ್ ಯು ಲೈಕ್ ಇಟ್. ಕಲಾವಿದರು ಹಾಗೆ ಅಲ್ವಾ, ನಮ್ಗಾಗಿ ಏನೂ ಇಲ್ಲ, ಎಲ್ಲ ಮತ್ತೊಬ್ರಿಗಾಗಿ ಅಲ್ಲ. ಎಸ್, ಈಗ ನೀವು ಹೇಗೂ ಬಂದಿದ್ದೀರಿ, 4 ಡಾನ್ಸ್ ಮಾಡ್ಬೇಕು ಇವತ್ತು. ನಂದ ಡ್ಯಾನ್ಸ್ ಶೋ ಅಥವಾ ಮಕ್ಕಳದ? ಪಾಪ ನೋಡಿ, ಅಲ್ಲಿ ಮಕ್ಕಳೆಲ್ಲ ವೇಟ್ ಮಾಡ್ತಿದ್ದಾರೆ, ನಂಗೆ ನೋಡಕ್ ಆಗ್ತಾ ಇಲ್ಲ. ಹಾಗಾದ್ರೆ ನಮ್ಮ ಮಕ್ಕಳು ಮಾಡ್ತಾರೆ, ನೀವು ನೋಡ್ಬೇಕು. ಖಂಡಿತ ನೋಡೋಣ. ಎಸ್, ನಾನು ಇಲ್ಲೇ ಇರ್ತೀನಿ ಬೇಕಿದ್ರೆ ಸ್ವಲ್ಪ ಹೊತ್ತು. ಮತ್ತೊಮ್ಮೆ ನಿಮ್ಮನ್ನು ಕರಿತೇನೆ. ಎಸ್ ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಸಿಗುವ. ದೀಪಿಕಾ ದಾಸ್ ಒಂದಷ್ಟು ಮಾತುಗಳು, ಒಂದಷ್ಟು ನೃತ್ಯದ ಹೊನಲುಗಳನ್ನು ಮೊದಲಿಗೆ ಅದ್ಭುತವಾಗಿ ಹಂಚಿಕೊಂಡಂತಹ ನಾಯಕಿ ನಟಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾರೆ.
ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ಬೀಸೋಣ ಜೀವನವೆಂದರೆ ಲೋಕದ ಸೃಷ್ಟಿಗೆ ಜೀವನವೆಂದರೆ ಲೋಕದ ಸೃಷ್ಟಿಗೆ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಪ್ರೇಮದಿಂದ ತಾನೇ ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ ಬರುವುದು ಹೇಗೆ ತಿಳಿಗಿದೆ ನಮಗೆ ಹೋಗುವ ಕಡೆಗೆ ಒಗಟಿದು ಎಲ್ಲರಿಗೆ ಪ್ರೀತಿ ಎನ್ನೋಣ ಪ್ರೀತಿ ಕಾರಣ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಹೋದರೆ ಜೀವರಾಗವಿಲ್ಲ ಶೂನ್ಯ ಲೋಕವೆಲ್ಲ ಪ್ರೇಮದ ಬೆಸುಗೆ ಒಲವಿನ ತೆರಿಗೆ ತೋರುವ ನಮಗೆ ಜೀವನವೆಂದರೆ ಲೋಕದ ಸೃಷ್ಟಿಗೆ ಜೀವನವೆಂದರೆ ಲೋಕದ ಸೃಷ್ಟಿಗೆ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಪ್ರೀತಿ ಹಂಚೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ కమలాలయ శ్రీదేవి కురిపించవే కరుణా
ఫోన్ చేశారు. ఆపు ఆపు ఎయిర్ప్లేన్ మోడ్. जावे साडा प्यार मैनू छड़ के हो जावे तेरा दीदार ते कोई ना सवार भी पावे साडा प्यार तुझे Do you remember, girl? On the phone, you and me, 2 done, 2, 3. What about us, girl?
ಬಲವಾದ ಹೆಜ್ಜೆಗಳನ್ನು 30 ವರ್ಷಗಳ ಹಿಂದೆಯೇ ಕಾಣಿಸಿಕೊಂಡಂತಹ ಅದ್ಭುತ ಪ್ರತಿಭೆಗಳು. ಬಹುಶಃ ಇವತ್ತು ಹೇಳಿದ್ರು ಒಟ್ಟಿಗೆ ನಿಂತು ಮೈಕಲ್ ಜಾಕ್ಸನ್ ಅನ್ನು ಈ 6 ಜನ ಕೂಡ ಅದ್ಭುತವಾಗಿ ಮಾಡ್ತಾರೆ. ಅದೊಂದು ಭರವಸೆ ಇದೆ. ಯಾಕಂದ್ರೆ ಈ ಎಲ್ಲವರ ಗುರು ಅವರ ಜೊತೆ ಒಂದಷ್ಟು ಡಾನ್ಸ್ ನೋಡಿದ್ದೇನೆ, ಲಕ್ಷ್ಮೀಶ್ವರ್ದು ಡಾನ್ಸ್ಗಳನ್ನು ಹಿಂದೆ ಕಂಡಿದ್ದೇನೆ. ಹಾಗೆ ರಾಜೇಶ್ ಅವರು ಈಗ ಹೇಳಿದ್ರೆ ಮುಂಜಾವಿನ ತನಕ ಅದ್ಭುತವಾಗಿ ನಾನಾ ವಿಧದಲ್ಲಿ ಹಾಡಬಲ್ಲಂತಹ ಅದ್ಭುತ ಗಾಯಕ ಕಲಾವಿದರು ಹೌದು. ಇವರೆಲ್ಲ ನಮ್ಮ ಜೊತೆ ಇರೋದೇ ನಮ್ಗೆ ಬಹಳ ಹೆಮ್ಮೆ. ಯಾಕಂದ್ರೆ